ಅಮೆರಿಕ ಮಾತನ್ನು ಲೆಕ್ಕಿಸದೆ ಇರಾನ್ ಈಗ ಹಾರ್ಮಜ್ ಜಲಸಂಧಿಯಲ್ಲಿ ಹಡಗುಗಳನ್ನು ಸುಂಕ ವಸೂಲಿ ಮಾಡುತ್ತಿದೆ. ಇದರಿಂದ ಅವರಿಗೆ ಮೊದಲ ಆದಾಯವೂ ಬಂದಿದೆ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ಉದ್ವಿಗ್ನತೆ ಹೆಚ್ಚಾಗಿದೆ. ಇದರ ಪರಿಣಾಮವಾಗಿ ಜಗತ್ತಿನ ಆರ್ಥಿಕತೆಗೆ ತೊಂದರೆ ಉಂಟಾಗಿದೆ. ಇಂಧನದ ಕೊರತೆ ಮತ್ತು ಬೆಲೆ ಏರಿಕೆ ಕಂಡು ಬರುತ್ತಿದೆ. ಇದರಿಂದ ವಿಮಾನ ಸೇವೆಗಳಿಗೂ ಸಮಸ್ಯೆಗಳು ಕಾಣಿಸುತ್ತಿವೆ. ರಾಜಸ್ಥಾನ್ ರಾಯಲ್ಸ್ ತಂಡ ಜಡೇಜಾ ಈ ಐಪಿಎಲ್ನಲ್ಲಿ ಯಾವಾಗಲೂ ಪೂರ್ಣ ಓವರ್ ಬೌಲಿಂಗ್ ಮಾಡಿಲ್ಲ. ಆದರೆ ಅವರಿಗೆ ಇದರಿಂದ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಮೈದಾನಕ್ಕೆ ಬರುವ ಮೊದಲು ಅಹಂಕಾರ ಬಿಡುತ್ತೇನೆ ಅಂತ ಜಡೇಜಾ ಹೇಳಿದ್ದಾರೆ. ಬುಧವಾರ ಪಂದ್ಯದಲ್ಲಿ ಜಡೇಜಾ ಚೆನ್ನಾಗಿ ಆಟವಾಡಿ ಲಕ್ನೋ ವಿರುದ್ಧ ರಾಜಸ್ಥಾನ್ ತಂಡಕ್ಕೆ 40 ರನ್ನುಗಳ ಗೆಲುವು ತಂದುಕೊಟ್ಟರು.